ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ನುಗ್ಗೆಕಾಯಿ ಸಾಂಬಾರ್ ಮಾಡುವುದು ಹೇಗೆ ಅಂತ ತಿಳಿಸಿಕೊಡುತ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಮೊದಲಿಗೆ ನಾನಿಲ್ಲಿ 1 ಕಪ್ ತೊಗರಿಬೇಳೆಯನ್ನು 2-3 ಸಲ ಚೆನ್ನಾಗಿ ತೊಳೆದು 1/4 ಸ್ಪೂನ್ ಅರಿಶಿನ, ಹಾಗೆ 1/4 ಸ್ಪೂನ್ ಎಣ್ಣೆ, 1 ಗ್ಲಾಸ್ ನೀರು. ಇದನ್ನು ಈಗ ಕುಕ್ಕರ್ ಒಳಗಿಟ್ಟು 4ರಿಂದ 5 ವಿಸಲ್ ತಗೊಳ್ಬೇಕು. ಈಗ ಒಂದು ಕಡಾಯಿಗೆ 2 ಸ್ಪೂನ್ ಎಣ್ಣೆ ಹಾಕಿ ಕಾದಾದ ನಂತರ ಸಾಸಿವೆ, ಜೀರಿಗೆ, ಇದು ಸಿಡಿಯುವಾಗ 1 ಕ್ಷಣ ಮುಚ್ಚಿಟ್ಟರೆ ಎಲ್ಲ ಕಡೆ ಎಣ್ಣೆ ಆಗುವುದನ್ನು ತಡೆಯಬಹುದು. ಈಗ ಬೆಳ್ಳುಳ್ಳಿ, ಸೀಳಿದ ಹಸಿಮೆಣಸು, 2 ಒಣಮೆಣಸು, ಹಾಗೆ 1 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸಿ ಫ್ರೈ ಮಾಡಬೇಕು. ಹಾಗೆ 1 ಎಸಳು ಕರಿಬೇವು ಚೆನ್ನಾಗಿ ಫ್ರೈ ಆದಮೇಲೆ 1 ಹೆಚ್ಚಿದ ಟೊಮೆಟೊ, ಇದು ಕೂಡ ಮೆತ್ತಗಾಗುವವರೆಗೆ ಬೇಯಿಸಬೇಕು. ಇದು ಮೆತ್ತಗಾಗಲು ಉಪ್ಪು, ನಾನಿಲ್ಲಿ ಕಲ್ಲುಪ್ಪನ್ನು ಹಾಕಿದ್ದೇನೆ. ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮುಚ್ಚಿಟ್ಟರೆ ಚೆನ್ನಾಗಿ ಬೇಯುತ್ತದೆ. ನಾನಿಲ್ಲಿ ಬೇಳೆ ಬೇಯಿಸಿದ ನೀರನ್ನು 1/2 ಕಪ್ ಹಾಕಿದ್ದೇನೆ. ಹಾಗೆ ಪುನಃ ಮುಚ್ಚಿಟ್ಟು ಬೇಯಿಸಿದರೆ ಇನ್ನೂ ಮೆತ್ತಗಾಗುತ್ತದೆ. ಈ ಹಂತದಲ್ಲಿ ನಾವು ಇದಕ್ಕೆ ಮೆಣಸಿನ ಹುಡಿ 1 ಚಮಚ, ಹಾಗೆ ಮನೆಯಲ್ಲೇ ಮಾಡಿದ ಸಾಂಬಾರ್ ಪೌಡ್ರ್ 1 ಚಮಚ ಹಾಕಿ ಚೆನ್ನಾಗಿ ಮಗುಚಬೇಕು. 1/4 ಚಮಚ ಇಂಗು, ಬೇಯಿಸಿಟ್ಟ ನುಗ್ಗೆಕಾಯಿ ಸೇರಿಸಿ 1 ಸಲ ಕೈಯಾಡಿಸಿ, ಮತ್ತೆ ಸ್ವಲ್ಪ ಬೇಯಿಸಿದ ನೀರನ್ನು ಹಾಕಿ ಚೆನ್ನಾಗಿ ಮಗುಚಿ ಮುಚ್ಚಿಟ್ಟು ಬೇಯಿಸಿದರೆ ನುಗ್ಗೆಕಾಯಿಗೆಲ್ಲ ಮಸಾಲೆ ಹೀರಿಕೊಳ್ಳುತ್ತದೆ. ಈಗ ಬೆಂದ ತೊಗರಿಬೇಳೆಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ, ಮತ್ತು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹೊತ್ತು ಮುಚ್ಚಿಟ್ಟು ನಂತರ ಇದಕ್ಕೆ ಹುಣಸೆ ರಸ, ಕಾಲು ಚಮಚ ಧನಿಯಾ ಪುಡಿ ಸೇರಿಸಬೇಕು. ಈಗ ಸಾಂಬಾರ್ ಕುದಿಯುತ್ತಾ ಇದೆ. ಈ ಹಂತದಲ್ಲಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಪುನಃ 1 ಕುದಿ ತರಿಸಿದರೆ ರುಚಿಯಾದ ನುಗ್ಗೆಕಾಯಿ ಸಾಂಬಾರ್ ರೆಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.